ಹಾಯ್ ಹೆಲೋ ವೆಲ್ಕಮ್ ಟು ಅನುಷ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಸೂಪರ್ ಆಗಿರೋ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಯಾಕೆ ತಡ ಮಾಡೋದು, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಏನೇನು ಬೇಕು ಅಂತ ಸಾಮಗ್ರಿನ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ. ಏಲಕ್ಕಿ, ಗೋಡಂಬಿ, ಬಾದಾಮಿ, ತುಪ್ಪ, ಮತ್ತು ಹಾಗೆ ನಾನು ಆಲ್ರೆಡಿ ಗೋಡಂಬಿ ಮತ್ತು ಬಾದಾಮಿನ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಸಹ ಇಟ್ಕೊಂಡಿದ್ದೀನಿ. ಅವೆರಡನ್ನೂ ರುಬ್ಬಿಟ್ಕೋಬೇಕು ನೆನೆಸಿ. ಆಮೇಲೆ ನಾನು ಆಲ್ರೆಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ ಕ್ಯಾರೆಟನ್ನು. ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ರೆಡಿ. ಹೇಗೆ ಮಾಡೋದು ಅಂತ ಹಾಗಿದ್ರೆ ನೋಡೋಣ ಬನ್ನಿ. ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಒಂದು 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾನಿವಾಗ ಗೋಡಂಬಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ, ಇಲ್ಲ ಕೆಂಪಗಾಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಬಾದಾಮಿ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಫ್ಲೇವರ್ ಚೆನ್ನಾಗಿ ಬರೋದು ಅಂತ ಹೇಳಿದ್ರೆ. ಸೊ ಹಾಗಾಗಿ ಇದನ್ನೆಲ್ಲ ಇಷ್ಟನ್ನು ಕೆಂಪಗೆ ನೋಡಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಬಾದಾಮಿ ಎರಡೂ ಚೆನ್ನಾಗಿ ಒಂದು ಬ್ರೌನ್ ಕಲರ್ ಆ ಕಲರ್ಗೆ ಟರ್ನ್ ಆದರೆ ಸಾಕು ಬಾದಾಮಿ ಮತ್ತು ಗೋಡಂಬಿ ರೋಸ್ಟ್ ಮಾಡೋದು. ಅದಾದಮೇಲೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಕ್ಯಾರೆಟು ಇದು ಆಲ್ರೆಡಿ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಒಂಚೂರು ನೀರಿರಬಾರ್ದು, ಫುಲ್ಲು ಡ್ರೈ ಇರಬೇಕು. ಆ ಥರ ನಾವು ಹುರಿದಿಟ್ಕೋಬೇಕು. ಹುರಿದಿಟ್ಕೊಂಡಿರೋದನ್ನು ನಾನೀಗ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬಾರ್ದು, ಸ್ಲಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಬೇಕು. ಈ ಹಲ್ವಾ ಆಗೋ ತನಕನೂ ಹೈ ಫ್ಲೇಮಲ್ಲಿ ಯಾವಾಗಲೂ ಗ್ಯಾಸ್ ಇಟ್ಕೊಳ್ಳೇಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡೇ ಈ ಹಲ್ವಾನ ನೀವು ಮಾಡಬೇಕು. ಜಾಸ್ತಿ ಇಟ್ಕೊಂಡ್ರೆ ಎಲ್ಲ ಸೀದೋದಂಗೆ ಆಗುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಅಲ್ವಾ. ಸೊ ನೋಡಿ, ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನೀವು ಕೈ ಆಡ್ತಾನೇ ಇರಬೇಕಾಗತ್ತೆ, ಬಿಡೋ ಹಾಗೆ ಇಲ್ಲ. ಫ್ರೈ ಮಾಡ್ತಾನೇ ಇರಬೇಕು. ಫ್ರೈ ಮಾಡ್ತಾ ಇಲ್ಲ ಅಂತಂದರೆ ಕೆಳಗಡೆ ಎಲ್ಲ ಸೀದೋಗೋ ಥರ ಆಗುತ್ತೆ, ಮತ್ತು ಹಂಡಿ ಹಿಡಿದ್ಬಿಡುತ್ತೆ. ನೋಡಿ, ನಾನು 1.5 ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ಕ್ಯಾರೆಟು ತೊಗೊಂಡಿದ್ದೀನಿ. ಅದಕ್ಕೆ ಸಮ ಪ್ರಮಾಣನೇ ನಾನು ತೊಗೋತೀನಿ. 1.5 ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ರೆ ಒಂದು ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ದೊಡ್ಡ ಕಪ್ಪಲ್ಲಿ 2 ಕಪ್ಪು ನಾನು ಕ್ಯಾರೆಟ್ ತುರ್ಕೊಂಡಿದ್ರೆ, ಇನ್ನೆರಡು ಚಿಕ್ಕ ಕಪ್ಪು ಅದಕ್ಕಿಂತ ಮೀಡಿಯಮ್ ಸೈಜ್ ಇರೋ ಕಪ್ಪಲ್ಲಿ ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದೇ ಫೈನಲ್ ಸ್ಟೇಜು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫೈನಲ್ ಸ್ಟೇಜ್ ಇರುತ್ತೆ. ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ತುಪ್ಪ ಎಲ್ಲ ಬಿಡುತ್ತೆ. ಸಕ್ಕರೆ ಕರಗಿ ತುಪ್ಪ ಎಲ್ಲ ಬಿಟ್ಟ ಮೇಲೆ ತುಂಬ ಚೆನ್ನಾಗಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಡೋಂಗಿಲ್ಲ, ಗ್ಯಾಸನ್ನು ಚಿಕ್ಕದರಲ್ಲೇ ಇಟ್ಟು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಆಮೇಲೆ ಇದರಲ್ಲಿ ಟ್ವಿಸ್ಟ್ ಏನಂತ ಹೇಳಿದೆ, ನಾನು ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ ಯಾವಾಗ್ಲೂ. ನನಗೆ ಹಲ್ವಾ ಮಾಡೋಕ್ಕೆ ಎಲ್ಲಾದರೂ ನಾರ್ಮಲಾಗಿ ಹಲ್ವಾ ಮಾಡ್ತಾರೆ, ನಾವು ಇದಕ್ಕೆ ಎಕ್ಸ್ಟ್ರಾ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟನ್ನ ನೆನೆಸಿ, ನೈಟೇ ನೆನೆಸಿ ಬೆಳಗ್ಗೆ ಅದನ್ನು ರುಬ್ಬಿರೋ ಅಂಥದ್ದು. ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕ್ಯಾರೆಟ್ ಹಲ್ವಾ ಮಾಮೂಲಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಇರುತ್ತೆ ಕ್ಯಾರೆಟ್ ಹಲ್ವಾ. ಸೊ ಒಂದ್ಸಲ ನೀವು ಇದನ್ನು ಪೇಸ್ಟನ್ನ ಆ್ಯಡ್ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ನಾನು ಒಂದು ಚಿಕ್ಕ ಕಪ್ಪಷ್ಟು ಹಾಲನ್ನು ಹಾಕ್ಕೋತೀನಿ. ಅದನ್ನೆಲ್ಲ ಹಲ್ವಾಗೆ ನಾವು ಹಾಲನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿ ಇರುತ್ತೆ. ಹಾಗಾಗಿ 1 ಕಪ್ಪು ಚಿಕ್ಕ ಕಪ್ಪಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ಆ ಕಡೆ ಈ ಕಡೆ ನಾನು ತಿರುಗಿಸ್ತಾನೆ ಇರ್ತೀನಿ, ಎಲ್ಲೂ ಕೈ ಬಿಡಲ್ಲ. 5 ನಿಮಿಷನೂ ಕೈ ಬಿಡಲ್ಲ, ಆ ಕಡೆ ಈ ಕಡೆ ತಿರುಗಿಸ್ತಾನೆ ಇರ್ತೀನಿ. ಆಮೇಲೆ ಒಂದು 5-10 ನಿಮಿಷ ನಾನು ಪ್ಲೇಟ್ನ ಮುಚ್ಚಿ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಕ್ಲೋಸ್ ಮಾಡಿ ಅದೆಲ್ಲ ನೀರೇ ಇದ್ದರೆ ಎಲ್ಲ ಸುಂಡ್ಕೊಂಡಾದ್ಮೇಲೆ ಕ್ಯಾರೆಟ್ ಹಲ್ವಾ ತಿನ್ನೋಕ್ಕೆ ರೆಡಿಯಾಗಿರುತ್ತೆ.
ನೋಡಿ ಇದು ಲಾಸ್ಟ್ ಫೈನಲ್ ಸ್ಟೇಜು. ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಇದನ್ನು ಟ್ರೈ ಮಾಡಿ ಮನೇಲಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.